ಹಲೋ ಹಾಯ್ ನಮಸ್ತೆ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಹೊಸ ವರ್ಷ ಇನ್ನು 3 ಡೇಸ್ ಇದೆ ಅಂತ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆಯಂತೂ ತುಂಬ ಗಲೀಜಾಗಿತ್ತು. ಶೆಲ್ಫ್ ಮೇಲೆಲ್ಲ ಸಾಮಾನು ಆಚೆ ಈಚೆ ಆಗಿತ್ತು. ಅದೆಲ್ಲ ನಾನು ಒಂದು ಕಡೆ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸಿ ಜೊತೆಗೆ ಅಲ್ಲಿ ಕೂಡ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮದು ಈ ವಿಂಡೋ ಬಂದು ಸ್ಟವ್ ಪಕ್ಕ ಇರೋದ್ರಿಂದ ಇಲ್ಲಿ ಹಾಕೋ ಒಗ್ಗರಣೆ ಅದೆಲ್ಲ ಎಣ್ಣೆ ಎಲ್ಲ ಹೋಗಿ ಈ ವಿಂಡೋ ಕೂತ್ಕೊಂಡ್ಬಿಡುತ್ತೆ. ಇದಂತೂ ತುಂಬ ಜಿಡ್ಡಾಗ್ಬಿಡುತ್ತೆ. ಇದನ್ನು ವೀಕ್ಲಿ ಒಂದು ಸುಜ್ಜಿಲೇಬೇಕು. ಅದರಲ್ಲೂ ತುಂಬ ಡಿಸೈನ್ ಇರೋದ್ರಿಂದ ಇದನ್ನು ನೀಟಾಗಿ ಅಲ್ಲಿ ಉಜ್ಜ ಬ್ರಷ್ ತೊಗೊಂಡೋಗಿ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಕ್ಲೀನ್ ಆಗೋದೇ ಇಲ್ಲ, ಹಾಗೆ ಉಜ್ಜೋಕ್ಕಾಗೋದೇ ಇಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆ ಜೊತೆಗೆ ಹಾಲ್ ಕೂಡ ಎಲ್ಲ ಕ್ಲೀನ್ ಮಾಡೋಣ ಅಂತ. ಸೊ ನನ್ನ ಮಕ್ಕಳಂತೂ, ನನ್ನ ಇಬ್ಬರು ಮಕ್ಕಳು, ನನ್ನ ದೊಡ್ಡ ಮಗ ಹಾಸ್ಟೆಲ್ ಇರೋದು, ಅವ್ನು ಬಂದಿದ್ದಾನೆ ಈಗ ಕ್ರಿಸ್ಮಸ್ ರಜಾ ಅಂತ. ಫುಲ್ ಇಬ್ಬರು ಸೇರ್ಕೊಂಡು ಮನೆಯೆಲ್ಲ ಫುಲ್ ಗಲೀಜು ಮಾಡಿಬಿಟ್ಟಿರ್ತಾರೆ. ಆ ಟಾಯ್ಸು ಡಾಲ್ಗಳು ಎಲ್ಲ ತೆಗೆದು ಹಾಲಲ್ಲಿ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಒಂದು ಕಡೆ ತೆಗೆದು ಅಲ್ಲೂ ಕೂಡ ಮೇಲೆ ಧೂಳೆಲ್ಲ ತೆಗೆದು ಇವತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಧೂಳಿದೆ ಅಂತ. ಇಷ್ಟು ಧೂಳಿತ್ತ ನಮ್ಮ ಮನೇಲಿ ಅಂತ ಫೀಲ್ ಆಗ್ತಾ ಇದೆ ನನಗೆ. ಜೊತೆಗೆ ನನ್ನ ಮಗಂದು ಈ ಗಾಡಿಗಳು ಬೇರೆ, ಕಾರು ದೊಡ್ಡಮ್ಮ ಕೊಡಿಸಿರೋದು. ಅವಳು ಆಸೆ ಕೊಡಿಸಿದ್ಲು, ಬಟ್ ನಾನು ಇದನ್ನ ಎಳ್ದಾಡಕ್ಕೆ ನನಗೆ ಕಷ್ಟ. ಡೈಲಿ ಕಸ ಗುಡಿಸ್ಬೇಕು ಅಂದರೆ ಒಂದು ಕಡೆ ಇಡಬೇಕು, ಮನೆ ಒರೆಸ್ಬೇಕು ಅಂದರೆ ಒಂದು ಕಡೆ ಇಡಬೇಕು. ಇದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ನಾನೀಗ ಮನೆ ಒರೆಸೋಕ್ಕೆ ತುಂಬ ಧೂಳಾಗಿತ್ತಲ್ವ, ಧೂಳೆಲ್ಲ ತೆಗೆದು ಕಸ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮನೆ ಒರೆಸೋಕ್ಕೆ ನಾನು ಬಿಸಿನೀರು ಹಾಟ್ ವಾಟರ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್ ಉಪ್ಪು. ಯಾಕೆಂದರೆ ಇರುವೆಗಳೆಲ್ಲ ಬರ್ದೇ ಇರೋಂಗೆ ಉಪ್ಪು ಹಾಕಿದ್ರೆ ಸ್ವಲ್ಪ ಸಾಲ್ಟಿ ಇರುವೆಗಳು ಕಡಿಮೆ ಆಗತ್ತೆ. ಜೊತೆಗೆ ಇವತ್ತು ನಾನು ಧೂಳಾಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಎಲ್ಲೆಲ್ಲಿ ಕರೆ ಆಗ್ಬಿಡ್ತೀವಿ. ನನ್ನ ಮಕ್ಕಳು ಬಿಸ್ಕೆಟ್ ತಿಂತಾರೆ, ಅಲ್ಲೇ ತುಳಿತಾರೆ, ಚಾಕ್ಲೇಟ್ ತಿಂತಾರೆ, ಅಲ್ಲೇ ತುಳಿತಾರೆ, ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಊಟ ಮಾಡೋಕೆ ಹೋಗ್ತಾರೆ, ಅಲ್ಲೇ ಎಲ್ಲ ಚೆಲ್ಲಿರ್ತಾರೆ. ಸೊ ಅದ್ರ ಸಣ್ಣ ಕಲೆ ಇರೋದಲ್ಲ, ಅದೆಲ್ಲ ಹೋಗುತ್ತೆ. ಅದಕ್ಕೆ ಅಡುಗೆ ಸೋಡಾ ಹಾಕ್ತಾ ಇದೆ. ಇದ್ರ ಜೊತೆಗೆ ಸ್ಮೆಲ್ಗೆ, ಜೊತೆಗೆ ಕ್ಲೀನ್ಗೂ ಹೆಲ್ಪ್ ಆಗುತ್ತೆ ಇದು ಫಿನಾಯ್ಲು. ಇದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಸೊ ಮಾಪಲ್ಲಿ ಚೆನ್ನಾಗಿ 2-3 ಸಲ ಹಿಂಗೆ ಮಾಡಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಆಮೇಲೆ ಮನೆ ಒರೆಸಿದ್ರೆ ಸ್ವಲ್ಪ, ನಾನು ಈಗ ಮನೆ ಒರೆಸಿರೋದು ಹೇಗೆ ಅಂತಂದರೆ ತುಂಬ ಇಂಟ್ಕೊಂಡು ಒರೆಸ್ತಾ ಇಲ್ಲ, ಸ್ವಲ್ಪ ಮಾಪಲ್ಲಿ ನೀರು ಇದ್ದಂಗೆ ಒರೆಸ್ತಾ ಇದ್ದೀನಿ. ಯಾಕೆಂದರೆ ಧೂಳು ಡಸ್ಟ್ ಜಾಸ್ತಿ ಇತ್ತಲ್ಲ, ಅದೆಲ್ಲ ಕ್ಲೀನ್ ಆಗಲಿ ಅಂತ. ನೋಡಿ ಹೇಗಾಗಿದೆ ಅಂತ. ಹೇಗಿತ್ತಲ್ವಾ, ಫುಲ್ ಒಂಥರ ಕರೆ ಥರ ಕಾಣಿಸ್ತಾ ಇತ್ತು. ಫುಲ್ ಎಲ್ಲ ಕಡೆ ಒಂಥರ ಕೆಂಪು ಥರ ಕಾಣಿಸ್ತಾ ಇತ್ತು. ಎಷ್ಟು ಕ್ಲೀನಾಗಿದೆ, ನನಗಂತೂ ಖುಷಿ ಆಗ್ತಾ ಇದೆ. ಜೊತೆಗೆ ಸ್ಮೆಲ್ ಕೂಡ ಏನು ಸ್ಮೆಲ್ ಬರ್ತಾ ಇದೆ ಗೊತ್ತಾ. ನೋಡಿ ನನ್ನ ಮಗನ ಗಾಡಿ ಅಲ್ಲಿಂದ ಕಸ ಗುಡಿಸ್ಬೇಕಾದ್ರೆ ಅಲ್ಲಿತ್ತು ದೇವ್ರ ಮನೆ ಮುಂದೆ. ಇವಾಗ ತಂದು ಇಲ್ಲಿಟ್ಟಿದ್ದೀನಿ. ಇಲ್ಲಿಂದ ತಗೊಂಡೋಗಿ ಆ ಕಡೆ ಇಡಬೇಕು, ಆ ಕಡೆಯಿಂದ ತಗೊಬಂದು ಈ ಕಡೆ ಇಡಬೇಕು. ಸೊ ನನಗಂತೂ ಖುಷಿ ಆಗ್ತಾ ಇದೆ. ನೋಡಿ ಇಲ್ಲಿ ನೋಡಿ, ನಾನು ಮನೆ ಆಗಿರೋ ನೀರು, ಮನೆ ಒರೆಸೋಕ್ಕಿಂತ ಮುಂಚೆ ಕೂಡ ನಾನು ತೋರಿಸಿದ್ದೆ. ಇದು ಮನೆ ಒರೆಸಾಗಿರೋದು. ಸೋಡಾ ಮತ್ತು ಉಪ್ಪು ಇದೆಲ್ಲ ಹಾಕ್ಕೊಂಡ್ರೆ ಎಷ್ಟು ಕೊಳೆನ ತೆಗಿಯುತ್ತೆ, ಆ ಸೋಡಾ ಎಲ್ಲ ಎಷ್ಟು ಗಲೀಜನ್ನು ತೆಗಿಯುತ್ತೆ ಅಂತ. ಈ ಬಕೆಟ್ ನೋಡಿ ಎಷ್ಟು ಡಸ್ಟ್ ಇದೆ ಅಂತ. ಯಪ್ಪ, ಇದನ್ನ ನೋಡ್ತಾ ಇದ್ರೆ ಏನು ಮೋರಿ ನೀರೇನೋ ಅನಿಸ್ತಾ ಇದೆ, ಅಷ್ಟು ಕೊಳೆ ಬಂದಿದೆ. ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.